ನಮಸ್ತೆ. ಮಿಥುನ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳುತ್ತಾ ಇದ್ದೇನೆ. ಜುಲೈ ತಿಂಗಳಿನಲ್ಲಿ ಪ್ರಸ್ತುತ ನಿಮಗೆ ಗುರು ಅಷ್ಟಾಗಿ ಅನುಕೂಲವಾಗಿಲ್ಲದೇ ಇರುವುದರಿಂದ ಯಾವುದೇ ಹೊಸ ವಿಚಾರಗಳನ್ನು, ಹೊಸತಾಗಿರುವಂತಹ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳಿಗೆ ಯೋಗ್ಯವಾದಂತಹ ಸಮಯ ಅಲ್ಲ. ಆರೋಗ್ಯ ವಿಚಾರದಲ್ಲೂ ಕೂಡ ಅಷ್ಟೇನು ಉತ್ತಮವಾಗಿರುವಂತಹ ಸಮಯ ಅಲ್ಲ. 16ರವರೆಗೆ, ಜುಲೈ ತಿಂಗಳ 16ರವರೆಗೂ ಕೂಡ ಜನ್ಮರಾಶಿಯಲ್ಲಿ ರವಿ ಇರ್ತಾನೆ. ಅದೇ ರೀತಿಯಾಗಿ 12ನೆಯ ರಾಶಿಯಲ್ಲಿ ಗುರು ಮತ್ತು ಕುಜನ ಯೋಗ ಸ್ಥಿತಿ ಎನ್ನುವಂತಹದ್ದಿರುವುದರಿಂದ ಈ ಒಂದು ತಿಂಗಳು ಅಷ್ಟಾಗಿ ಒಳ್ಳೆಯ ಫಲ ಎನ್ನುವಂತಹದ್ದು ಇಲ್ಲ. ಇಲ್ಲಿಗ 2ನೇ ಭಾವದಲ್ಲಿ ರವಿ ಶುಕ್ರ ಯೋಗ ಸ್ಥಿತಿ ಎನ್ನುವಂಥದ್ದಿರುವುದರಿಂದ ಆರ್ಥಿಕವಾದಂತಹ ಒತ್ತಡಗಳು ಬರುವುದಕ್ಕೆ ಸಾಧ್ಯತೆಗಳಿರ್ತದೆ. ಸಾಂಪತ್ತಿಕವಾದಂತಹ ತೊಂದರೆಗಳು, ಸಾಲಬಾಧೆಗಳೆಲ್ಲವೂ ಕೂಡ ಬರುವ ಸಾಧ್ಯತೆಗಳಿರ್ತದೆ. 3ರಲ್ಲಿ ಬುಧ ಎನ್ನುವಂಥದ್ದಿರುವುದರಿಂದ ಈ ತಿಂಗಳ 19ರ ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯಗಳೆಲ್ಲ ವಿಳಂಬವಾದ ಹಾಗೆ ತೋರಬಹುದು. ಯಾವುದೇ ಕೆಲಸ ಕಾರ್ಯಗಳು ಬೇಗನೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದರಿಂದ ಮಹಾವಿಷ್ಣುವಿನ ಆರಾಧನೆ, ದೇವಿ ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ಹಲವಾರು ಕಾರ್ಯಗಳು ಸಸೂತ್ರವಾಗಿ ನಡೆಯುವುದಕ್ಕೂ, ಹಲವಾರು ಕಾರ್ಯಗಳು ಬೇಗ ಫಲ ಕೊಡುವುದಕ್ಕೂ ಸಾಧ್ಯತೆಗಳುಂಟು. ಕಲಹಗಳು, ಕೋರ್ಟು ಕೇಸು ಇತ್ಯಾದಿಗಳೆಲ್ಲ ಉಂಟಾಗುವ ಸಾಧ್ಯತೆ ಇರುವುದರಿಂದ ವ್ಯವಹಾರದಲ್ಲಿ ಜಾಗ್ರತೆ ವಹಿಸುವಂತಹದ್ದು ಒಳ್ಳೆಯದು. ಹಳೆಯದಾಗಿರತಕ್ಕಂತಹ ಯಾವುದಾದರೂ ವಾದವಿವಾದಗಳು ಪುನಃ ಕೆಣಕುವುದಕ್ಕೋ ಪ್ರಾರಂಭ ಆಗುವುದಕ್ಕೋ ಈ ಸಮಯ ಇರುವುದರಿಂದ ಅಂತಹ ವಿಚಾರಗಳಲ್ಲೂ ಕೂಡ ಜಾಗ್ರತೆ ವಹಿಸುವಂತಹದ್ದು ಉತ್ತಮ. 4ಥದಲ್ಲಿ ಕೇತು ಇರುವುದರಿಂದ ಯಾವ ವಾಹನ ಖರೀದಿ ಆಗಿರಬಹುದು, ಹೊಸತಾಗಿರುವಂಥ ವಿಷಯಗಳಿಗೆ ಮೊದಲೇ ಹೇಳಿದ ಹಾಗೆ ಈಗ ಸಮಯ ಒಳ್ಳೆಯದಲ್ಲ. ವಿದ್ಯಾಭ್ಯಾಸ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಪ್ರಯತ್ನದ ಅಗತ್ಯತೆ ಇದೆ. ಅದರಿಂದಲಾಗಿ ಆದಷ್ಟು ಸರಸ್ವತಿ ಆರಾಧನೆಯನ್ನು, ಗಣಪತಿ ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. 6ನೇ ಭಾವಕಾಧಿಪತಿ 12ರಲ್ಲಿರುವಂತಹದ್ದು, ಶತ್ರುಗಳು ಅಧಿಕವಾಗುವಂತಹ ಒಂದು ಸ್ಥಿತಿ. 7ರಲ್ಲಿ ಅಧಿಪತಿಯಾಗಿರುವಂತಹ ಗುರು ಇರುವುದರಿಂದ ದಾಂಪತ್ಯ ಸುಖನಾಶ, ಕುಟುಂಬದಲ್ಲಿ ಕಲಹ, ವಿರೋಧ ಇತ್ಯಾದಿ ಫಲಗಳನ್ನು ಹೇಳಬೇಕು. ಅದೇ ಪ್ರಕಾರವಾಗಿ ಅಷ್ಟಮ ಭಾವಕಾಧಿಪತಿ ಭಾಗ್ಯಭಾವದಲ್ಲಿದ್ದಾನೆ. ಅದು ದೋಷ ಫಲ ಇಲ್ಲ, ಆಯುಷ್ಯಕ್ಕೇನೂ ತೊಂದರೆಗಳಿಲ್ಲ. ಅದೇ ಪ್ರಕಾರವಾಗಿ ಶನಿ 9ರಲ್ಲಿರುವಂತಹದ್ದು ನಿಮಗೆ ಭಾಗ್ಯವನ್ನು ತಂದು ಕೊಡ್ತಾನೆ. ಸ್ವಲ್ಪ ಕಾಲ ಈಗ ಕಷ್ಟ ಇದೆ ಹೊರತು ಮುಂದೆ ಭವಿಷ್ಯತ್ತಿನಲ್ಲಿ ಫಲಗಳೆಲ್ಲವೂ ಕೂಡ ಒಳ್ಳೆಯದಿದೆ. ಈ ತಿಂಗಳು ಎನ್ನುವಂತಹದ್ದು ಅಷ್ಟೊಂದು ಯೋಗ್ಯವಾದಂತಹ ಸಮಯ ಅಲ್ಲ ಎಂಬುದಾಗಿಯೂ, ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೋ, ಹೊಸತಾದಂತಹ ವಿಷಯಗಳನ್ನು ಪ್ರಾರಂಭ ಮಾಡುವುದಕ್ಕೋ ಉತ್ತಮವಾಗಿರುವಂತಹ ಸಮಯ ಅಲ್ಲ. ಮುಂದೊಂದು ತಿಂಗಳು ಸ್ವಲ್ಪ ಕಷ್ಟದ ಕಾಲವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಇರುವುದರಿಂದ ಜಾಗೃತವಾಗಿ ದೇವರ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯುವಂತಹದ್ದು ಉತ್ತಮ. ಇದು ಮಿಥುನ ರಾಶಿಯ ಭವಿಷ್ಯ, ಜುಲೈ ತಿಂಗಳ ಮಿಥುನ ರಾಶಿಯ ರಾಶಿ ಭವಿಷ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ.